ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಾನು ಆಶಾ ಗೌರಿ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ನಾನು ಮಾಡ್ತಾ ಇರೋದು ಒಂದು ಸ್ವೀಟ್. ಅದರ ಹೆಸರು ಅಮೃತ ಫಲ ಅಂತ. ಹವ್ಯಕ ಶೈಲಿಯ ಸಾಂಪ್ರದಾಯಿಕ ಸಿಹಿ ಇದು. ಮಾಡುವ ವಿಧಾನ ತುಂಬ ಸುಲಭ, ಕೇವಲ 3 ವಸ್ತುಗಳು ಸಾಕು. ಆದರೆ ಸ್ವಲ್ಪ ಸಮಯ ಬೇಕು ಅಷ್ಟೇ. ಮಾಡೋದು ಹೇಗೆ ಅಂತ ಈಗ ನೋಡ್ಕೊಳ್ಳಿ. ಅಮೃತ ಫಲ ಮಾಡುವಾಗ ದಪ್ಪ ತೆಂಗಿನಕಾಯಿ ಹಾಲನ್ನು ನಾವು ಬಳಸ್ತೇವೆ. ಅಂದರೆ ಇದು ನೋಡಿ, ಆದಷ್ಟು ಹಸಿಯಾದ ತೆಂಗಿನಕಾಯಿ ತುರಿಯನ್ನು ಬಳಸೋದ್ರಿಂದ ನೋಡಿ, ಈ ಥರ ಕಾಯಿ ಇತ್ತು ತೆಂಗಿನಕಾಯಿ ತುರಿ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪವೇ ನೀರು ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ಗ್ರೈಂಡ್ ಮಾಡಬೇಕು. ಇದನ್ನು ಗ್ರೈಂಡ್ ಮಾಡಿ ಸೋಸ್ತೇವೆ. ಇದು ತುಂಬ ಫೈನ್ ಪೇಸ್ಟ್ ಆಗೋದೇನು ಬೇಡ, ಸಾಧಾರಣ ಆದರೆ ಸಾಕು, ಸಾಧಾರಣ ರುಬ್ಬಿದರೆ ಸಾಕು. ಈಗ ಇದನ್ನು ನಾನು ಸೋಸ್ಕೊಳ್ತೇನೆ. ಒಂದು ಮಸ್ಲಿನ್ ಬಟ್ಟೆಯಲ್ಲಿ ಮಾಡ್ಬೋದು ಅಥವಾ ಈ ಥರ ಸ್ಟ್ರೈನರಲ್ಲಿ ಸೋಸ್ಕೊಳ್ಬೋದು. ಇದಕ್ಕೆ ಮತ್ತೆ ಮತ್ತೆ ನೀರು ಹಾಕೋದೇನು ಬೇಡ, ದಪ್ಪ ತೆಂಗಿನಕಾಯಿ ಹಾಲು ಬೇಕು. ಸ್ನೇಹಿತರೆ, ಕೇವಲ 3 ವಸ್ತುಗಳಿಂದ ನಾವೊಂದು ರುಚಿಯಾದಂತಹ ಸ್ವೀಟ್ ಸಿಹಿ ತಿಂಡಿ ಮಾಡ್ತಾ ಇದ್ದೇವೆ. ಇದಕ್ಕೆ ಬೇಕಾದ ಸಾಮಗ್ರಿ: ತೆಂಗಿನಕಾಯಿ ದಪ್ಪ ಹಾಲು, ಹಾಲು ಹಾಗೂ ಸಕ್ಕರೆ, ಏಲಕ್ಕಿ ಪುಡಿ ಬೇಕಿದ್ರೆ ಹಾಕ್ಕೊಳ್ಬೋದು. ಹಾಲು 1/2 ಲೀಟರು, ತೆಂಗಿನಕಾಯಿ ಹಾಲು 1/2 ಲೀಟರು. ಇದನ್ನು ಈ ಕಪ್ಪಲ್ಲಿ ಅಳತೆ ಮಾಡಿ ಹೇಳೋದಾದರೆ 2 ಕಪ್ ಹಾಲು, 2 ಕಪ್ ತೆಂಗಿನಕಾಯಿ ಹಾಲು. ಹಾಗೂ ಸಕ್ಕರೆಯ ಪ್ರಮಾಣ ಸಮ ಪ್ರಮಾಣದಲ್ಲೂ ಹಾಕ್ಬೋದು. 2 ಕಪ್ ಹಾಕ್ಬೋದು. 1.5ರಿಂದ 1.25 ಕಪ್ಪು ಆ ಪ್ರಮಾಣದಲ್ಲೂ ಹಾಕ್ಕೊಳ್ಬೋದು. ನಾನು 1.25 ಕಪ್ಪು ಸಕ್ಕರೆಯನ್ನು ಬಳಸ್ತಾ ಇದ್ದೇನೆ. ಹಾಲು ಮತ್ತು ತೆಂಗಿನಕಾಯಿ ಹಾಲು ಚೆನ್ನಾಗಿ ಕುದಿಬೇಕು. ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ತೇನೆ. ಇದೀಗ ಚೆನ್ನಾಗಿ ಕುದಿಬೇಕು. ಇದು ಕುದಿಲಿಕ್ಕೆ ಆರಂಭ ಆಯಿತು. ಈಗ ನಾನು ಫ್ಲೇಮ್ ಫುಲ್ ಮಾಡಿದ್ದೇನೆ, ಉರಿ ಜಾಸ್ತಿ ಮಾಡಿದ್ದೇನೆ. ಇದು ಕುದಿದು ದಪ್ಪ ಆಗಬೇಕೇನು. ಮನೆಯಲ್ಲೇ ಇರುವ ವಸ್ತುಗಳಿಂದ ಈ ರುಚಿಯಾದಂಥ ಸ್ವೀಟ್ ಮಾಡ್ಕೊಳ್ಬೋದು. ಹಾಲಿನ ಜೊತೆ ತೆಂಗಿನಕಾಯಿ ಹಾಲು ಸೇರೋದ್ರಿಂದ ಅದರ ರುಚಿ ಇನ್ನಷ್ಟು ಚೆನ್ನಾಗಿರ್ತದೆ. ಇದು ಹಾಲು ಕುದೀತಾ ಇದ್ದ ಹಾಗೆ ಅಲ್ಲೇ ಗಮನ ಮಾಡಬೇಕು ಅಂತಲ್ಲ, ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇದ್ದು ನಾವು ಬೇರೆ ಕೆಲಸಗಳನ್ನು ಕೂಡ ಮಾಡ್ಕೊಳ್ಬೋದು. ಈಗ ಒಂದು ಅರ್ಧ ಗಂಟೆ ಮೇಲೆ ಆಯಿತು ನೋಡಿ, ಈ ಥರ ಇಷ್ಟು ದಪ್ಪ ಆಯಿತು. ಇದು ದಪ್ಪ ತಳದ ಬಾಣಲೆ ಆದಷ್ಟು ಒಳ್ಳೆಯದು, ಅಡಿ ಕೂರೋದಿಲ್ಲ. ಈ ಹಂತದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಗಟ್ಟಿ ಆಗ್ತಾ ಬಂತು. ಇದು ಕೋವದ ಥರ ಆಗಬೇಕು, ಗಟ್ಟಿ ಆಗಬೇಕು ಇನ್ನೂ ಸಹ. ಆಗ್ತಾ ಇದ್ದ ಹಾಗೆ ನಾವು ಟ್ರೇ ರೆಡಿ ಮಾಡ್ಕೊಳ್ಳೋಣ. ಈ ಥರದ ಟ್ರೇಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿಕ್ಕೆ ನಾನು ಇವತ್ತು ಸ್ವಲ್ಪ ಪ್ರಮಾಣದಲ್ಲಿರುವ ಕಾರಣ ಟ್ರೇಗೆ ಗ್ರೀಸ್ ಮಾಡಿಡ್ತೇನೆ. ಸಣ್ಣ ಟ್ರೇ ಸಾಕು. ಇನ್ನು ಉರಿ ಸ್ವಲ್ಪ ಸಣ್ಣದು ಮಾಡ್ಕೊಳ್ಳೋಣ. ಇದು ಹದ ಗೊತ್ತಾಗಲಿಕ್ಕೆ ಬೇಕಾಗಿ. ಇದು ಜಾಸ್ತಿ ಆದರೆ ಗಟ್ಟಿ ಆಗ್ತದೆ, ಆಮೇಲೆ ಕಷ್ಟ ಆಗ್ತದೆ ಕಟ್ ಮಾಡುವಂಥದ್ದು. ಹಾಗಾಗಿ ನೋಡಿ, ಇನ್ನೊಂದು ಸ್ವಲ್ಪ ಆಗಬೇಕು, ಕಲರ್ ಚೇಂಜ್ ಆಗಬೇಕು ಒಂದು ಸ್ವಲ್ಪ. ಈ ಹಂತದಲ್ಲಿ ಸ್ವಲ್ಪ ಗಮನ ಜಾಸ್ತಿ ಬೇಕು. ನೋಡಿ, ಈ ಥರ ದಪ್ಪ ಆಗ್ತಾ ಇದ್ದ ಹಾಗೆ ಮೈಸೂರು ಪಾಕಿನ ಥರನೇ ಬರ್ತಾ ಇದೆ ನೋಡಿ, ಈ ಥರ ನೊರೆ ನೊರೆಯಾಗಿ. ಈಗ ಉಬ್ಬುಬ್ಬಿ ಬಂದಾಗ ಕಲರ್ ಕೂಡ ಚೇಂಜ್ ಆಗಿದೆ. ತಳ ಬಿಡಲಿಕ್ಕೆ ಆರಂಭ ಆದ ತಕ್ಷಣ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ.
ಸಾಕೀಗ ಇದನ್ನು ತಟ್ಟೆಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬಂದಿದೆ. ಇದು ಆಗಬೇಕು ಸ್ವಲ್ಪ. ಆಮೇಲೆ ಚಾಕುವಲ್ಲಿ ಮಾಡ್ಕೊಳ್ಳೋಣ. ಆರಲಿಕ್ಕೆ ಬಿಡಬೇಕು. ಅಮೃತ ಫಲ ಪೂರ್ತಿ ತಣ್ಣಗಾಗುವ ಮೊದಲು ನೋಡಿ ತುಪ್ಪ ಸವರಿದ ಚಾಕುವಿನಿಂದ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಇನ್ನು ಪೂರ್ತಿ ತಣ್ಣಗಾದ ಮೇಲೆ ತೆಗೆಯೋಣ. ಬಾಯಲ್ಲಿಟ್ಟರೆ ಕರಗಿ ಹೋಗಬಹುದಾದಂಥ ಮೃದುವಾದಂಥ ಅಮೃತ ಫಲ ರೆಡಿ. ಅಮೃತದಂತಹ ರುಚಿ ಇರುವಂಥ ಅಮೃತ ಫಲ ನೋಡಿದ್ರಲ್ಲ, ಇದು ಇಷ್ಟ ಆಯಿತು ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಯಾವತ್ತಿನ ಹಾಗೆ ಒಂದು ಲೈಕ್ ಕೊಡುವುದರೊಂದಿಗೆ ಈ ವಿಡಿಯೋವನ್ನು ನಿಮ್ಮ ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವಿಡಿಯೋದ ಕೆಳಗಡೆ ಇರುವ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಅಕ್ಷಯ ಪಾತ್ರೆ ಅಡುಗೆ ಮನೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಬದಿಯಲ್ಲಿರುವ ಗಂಟೆ ಚಿತ್ರ ಸಣ್ಣದಾಗಿದೆಯಲ್ಲ, ಅದನ್ನು ಒತ್ತಿಕೊಳ್ಳಿ. ಒತ್ತಿದಾಗ ನಾನು ಮಾಡಿದಂಥ ಹೊಸ ಹೊಸ ವಿಡಿಯೋವನ್ನು ತಕ್ಷಣಕ್ಕೆ ನೋಡ್ಕೊಳ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಬೆಲ್ ಐಕಾನ್ ಒತ್ತಿಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.